ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಧ್ರುವಾಯ ನಮಃ. ಓಂ ಇಂದ್ರೋ ವಜ್ರೀಹಿರಣ್ಯಯಃ ಇಂದ್ರೋ ದೀರ್ಘಾಯ ಚಕ್ಷಸ ಆ ಸೂರ್ಯಂ ರೋಹಯದ್ದಿವೆ ವಿಗೋಭಿರದ್ರಿಮೈರಯತ್ ಇಂದ್ರವಾಜೇಷು. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 313ನೇಯ ಭಾಗ ಇವತ್ತು ನಾವು ನೋಡಬೇಕಾದದ್ದು. ಧ್ರುವ ಅನ್ನುವ ಭಗವಂತನ ಒಂದು 56ನೇ ನಾಮವನ್ನ ಮತ್ತೆ ಅದರ ವ್ಯಾಖ್ಯಾನವನ್ನು ಮಾಡುವಂತಹ 52ನೇ ಬೃಹತಿ ಮಂತ್ರದ ಶ್ರವಣವನ್ನ ನಾವಿವತ್ತು ಮಾಡುವವರಿದ್ದೇವೆ. ಧ್ರುವ ಎಂಬ ಶಬ್ದಕ್ಕೆ ಸ್ಥಿರನಾದವನು ಅನ್ನುವಂಥ ಅರ್ಥ. ಅದನ್ನ ಕಳೆದ ದಿವಸನೂ ಕೂಡ ನಾವು ನೋಡಿದ್ದೇವೆ. ಸ್ಥವಿರೋ ಧ್ರುವ, ಸ್ಥವಿರ ಅನ್ನೋ ಶಬ್ದ ಕಳೆದ ದಿವಸ ನೋಡಿದ್ದು. ಸ್ಥವಿರ ಅನ್ನೋ ಶಬ್ದವು ಧ್ರುವ ಅನ್ನೋ ಶಬ್ದವು ಒಂದೇ ನಾಮವಾಗಿ ಒಂದೇ ರೂಪವನ್ನು ಹೇಳ್ತವೆ ಅಂತ ಕೆಲವು ವ್ಯಾಖ್ಯಾನಕಾರರ ಅಭಿಪ್ರಾಯ. ನಾವೀಗ ನೋಡ್ತಾ ಇರುವಂತೆ ಬೃಹತಿ ಮಂತ್ರದ ಸಂಬಂಧ ಅದನ್ನ ಈ ನಾಮಗಳಿಗೆ ನಾವು ತೋರಿಸಬೇಕಾಗಿದೆ, ವಿಷ್ಣು ಸಹಸ್ರನಾಮದ ನಾಮಗಳಿಗೆ. ಆದ್ದರಿಂದ ಸ್ಥವಿರ ಅನ್ನುವ ಶಬ್ದ ಬೇರೆ, ಧ್ರುವ ಅನ್ನುವ ಶಬ್ದ ಬೇರೆ ಅಂತ ಹೀಗೆ ನಾವು ಪರಿಗಣನೆ ಮಾಡಿದ್ದೇವೆ. ಆ ದೃಷ್ಟಿಯಿಂದ ಈ ನಾಮಗಳನ್ನು ಕೂಡ ನೋಡ್ತಾ ಇದ್ದೇವೆ. ಈ ಭಗವಂತ ತಾನು ಸ್ವಯಂ ತನ್ನ ಸ್ಥಾನದಲ್ಲಿ, ತನ್ನ ಪದವಿಯಲ್ಲಿ ಸ್ಥಿರನಾಗಿರುವಂಥವನು. ಮತ್ತೆ ಸ್ಥಿರವಾದಂತಹ ಕಾರ್ಯಗಳನ್ನೂ ಮಾಡಿದವನು. ಜಗತ್ತಿಗೆ ಜ್ಞಾನವನ್ನು ಕೊಡುವಂತಹ ಕಾರ್ಯ ಮೊದಲಾದದ್ದು ಸ್ಥಿರವಾಗಿ ನಡೆದಿದೆ ಈತನ ಮೂಲಕ. ಆದ್ರಿಂದ ಈತನನ್ನ ಧ್ರುವ ಅಂತ ಹೇಳ್ತಾರೆ. ಸ್ಥವಿರ ಧ್ರುವ ಅನ್ನೋದು ಒಂದು ಶಬ್ದ ಕೆಲವರಿಗೆ, ಇನ್ನು ಕೆಲವರಿಗೆ ಅದು ಎರಡು ಶಬ್ದಗಳು. ಆ ಎರಡನೇ ಪಕ್ಷ ಏನಿದೆಯಲ್ಲ, ಎರಡು ಶಬ್ದಗಳು ಅಂತ ಹೇಳುವವರು, ಅವರಲ್ಲೂ ಕೂಡ ಅಧ್ರುವ ಅಂತ ಅದನ್ನ ಪರಿಚ್ಛೇದ ಮಾಡುವವರು ಇನ್ನು ಕೆಲವರಿದ್ದಾರೆ. ಧ್ರು ಗತಿ ಸ್ಥೈರ್ಯೋ ಅಂತ ಒಂದು ಧಾತು ಇದೆ. ಆ ದೃಷ್ಟಿಯಿಂದ ಆ ಧಾತುವನ್ನು ಪರಿಗಣನೆ ಮಾಡಿ ಧ್ರುವ ಅಂದ್ರೆ ಪ್ರತಿ ವಿರೋಧಿ, ಎದುರಾಳಿ. ಯಾರಿಗೆ ಎದುರಾಳಿಯೇ ಇಲ್ಲವೋ ಅವನು ಅಧ್ರುವ. ಅಥವಾ ಧ್ರುವ ಅಂದ್ರೆ ವೇದಾದಿ ಶಾಸ್ತ್ರಗಳಿಂದ ಪ್ರತಿಪಾದ್ಯ. ಪೂರ್ಣವಾಗಿ ವೇದಾದಿ ಶಾಸ್ತ್ರಗಳಿಂದಲೂ ಕೂಡ ಈತ ಪ್ರತಿಪಾದ್ಯನಲ್ಲ. ಆದ್ರಿಂದ ಈತ ಅಧ್ರುವ ಅಂತನೂ ವ್ಯಾಖ್ಯಾನ ಮಾಡುವವರಿದ್ದಾರೆ. ಧೂ ಅಂದ್ರೆ ಎಲ್ಲ ಪ್ರಜೆಗಳ ಭಾರ. ಆ ಭಾರವನ್ನು ಹೊತ್ತವನೇ ಧೂರ್ವ. ಆ ಧೂರ್ವ ಅನ್ನುವುದೇ ಧ್ರುವ ಅಂತ ಬದಲಾವಣೆ ಕಂಡಿದೆ ಅಂತ ಹೇಳ್ತಾರೆ. ಎಲ್ಲರನ್ನೂ ಪ್ರೇರಿಸುವವನು, ಎಲ್ಲರ ಜವಾಬ್ದಾರಿಯನ್ನು ಕೂಡ ಹೊತ್ತವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಇನ್ನು ಮುಂದೆ ಈ ನಾಮಕ್ಕೂ ಮತ್ತೆ ಬೃಹತಿ ಸಹಸ್ರ ಮಂತ್ರಕ್ಕೂ ಇರುವಂತಹ ಸಂಬಂಧವನ್ನ ನಾವು ನೋಡೋಣ. ಬೃಹತಿ ಮಂತ್ರಗಳನ್ನು ವ್ಯಾಖ್ಯಾನಿಸಿದ
ರಘುನಾಥ ತೀರ್ಥರು ಮತ್ತೆ ಭಗವಂತರಾಯರು ಇಬ್ರು ಕೂಡ ಇದನ್ನ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿ ವ್ಯಾಖ್ಯಾನಿಸಿದ್ದಾರೆ. ಆದ್ರಿಂದ ಈ ಎರಡು ವ್ಯಾಖ್ಯಾನಗಳಿಗೂ ಮೂಲವಾದಂತಹ ಋಗ್ಭಾಷ್ಯ ಈ ಮಂತ್ರದ ಕುರಿತಾಗಿ ಏನು ಹೇಳಿದೆ ಅಂತ ಅನ್ನೋದನ್ನ ನಾವು ನೋಡಬೇಕು. ಇಂದ್ರೋ ವಜ್ರಿ ಹಿರಣ್ಯಯ ಅಂತ ಮೊದಲು ಬರುವಂತಹ ಶಬ್ದಗಳು. ಭಗವಂತ ವಜ್ರಿ ಅಂತ ಕರೆಸ್ಕೊಂಡಿದ್ದಾನೆ, ವಜ್ರಾಯುಧ ಉಳ್ಳವನು. ಮತ್ತೆ ಹಿರಣ್ಯಯ ಬಂಗಾರದಂತೆ ಥಳಥಳ ಹೊಳೆಯುವಂತಹ ರೂಪ ಆತನದ್ದು. ವಜ್ರಿ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥವೂ ಕೂಡ ಋಗ್ಭಾಷ್ಯದಲ್ಲಿ ನಮಗೆ ಇವತ್ತು ಕಾಣ್ಲಿಕ್ಕೆ ಸಿಗ್ತದೆ. ವಜ್ರೀಚ ಜ್ಞಾನಾನಂದೋಹಿ ಧಾತುತಃ ಅಂತ ಆ ಋಗ್ಭಾಷ್ಯದ 1ನೇ ಅಧ್ಯಾಯದ 211ನೇ ಶ್ಲೋಕ. ವಜಗತೌ ಅಂತ ಧಾತು ಇದೆ. ವಜಗತೌ ಧಾತು, ಮತ್ತೊಂದು ರಮು ಕ್ರೀಡಾಯಾಮ ಅಂತ ಧಾತು. ಗತಿ ಅಂದ್ರೆ ಗತ್ಯರ್ಥಕವಾದ ಧಾತುಗಳೆಲ್ಲವೂ ಕೂಡ ಜ್ಞಾನಾರ್ಥಕವಾಗಿರ್ತವೆ, ಇದು ನಮ್ಗೆ ಗೊತ್ತಿದೆ. ಆದ್ರಿಂದ ವಜ ಅಂದ್ರೆ ಜ್ಞಾನರೂಪನಾದವನು ಅಂತ ಅರ್ಥ ಆಗ್ತದೆ. ರಿ ಅಂದ್ರೆ ಸುಖರೂಪನಾದವನು ಅಂತ ಅರ್ಥ ಆಗ್ತದೆ. ಹೀಗೆ ಜ್ಞಾನಾನಂದ ರೂಪನಾದವನು ಅನ್ನುವುದನ್ನ ವಜ್ರಿ ಅನ್ನೋ ಶಬ್ದ ವರ್ಣನೆ ಮಾಡ್ತದೆ. ಇದಲ್ಲದೆ ಹಿತ, ಅಲ್ಲಿ ಹಿರಣ್ಯಯ ಅಂತ ಶಬ್ದ ಇದೆ. ಹಿರಣ್ಯಯ ಅಂದ್ರೆ ಹಿತಶ್ಚ ರಮಣೀಯಶ್ಚ ಹಿರಣ್ಯಯ ಇತೀರಿತಃ. ಭಗವಂತ ನಮಗೆ ಹಿತನೂ ಆಗಿದ್ದಾನೆ, ಮತ್ತೆ ರಮಣೀಯನೂ ಕೂಡ ಆಗಿದ್ದಾನೆ. ತುಂಬಾ ಸುಂದರವಾದಂತಹ ಕಲ್ಯಾಣ ಗುಣಪೂರ್ಣವಾದ ವಿಗ್ರಹ ಒಂದು. ಮತ್ತೆ ನಮ್ಮೆಲ್ಲರಿಗೂ ಕೂಡ ಆತ ಅತ್ಯಂತ ಹಿತನೂ ಕೂಡ ಹೌದು. ಹಿರಣ್ಯಯ ಮತ್ತು ವಜ್ರಿ ಅನ್ನೋ ಶಬ್ದಕ್ಕೆ ಇಲ್ಲೇನು ಅರ್ಥ ಬಂದಿದೆ ಅಂತ ಅನ್ನೋದನ್ನ ನಾವೀಗ ನೋಡಿದ್ವಿ. ಈ ವಜ್ರ ಅನ್ನೋ ಶಬ್ದಕ್ಕೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದಂತಹ ಅರ್ಥ ಮತ್ತೊಂದಿದೆ. ಆಯುಧಾನಾಮಹಂ ವಜ್ರಂ ಅಂತ ಭಗವಂತ ತನ್ನ ವಿಭೂತಿ ರೂಪಗಳನ್ನು ವರ್ಣನೆ ಮಾಡಿದಂತಹ ಒಂದು ಭಾಗ ಗೀತೆಯ 10ನೇ ಅಧ್ಯಾಯದಲ್ಲಿ ನಮಗೆ ಕಾಣಿಸ್ತದೆ. ಅಲ್ಲಿ ವಜ್ರ ಭಗವಂತ ಹೇಗೆ, ವಜ್ರ ಶಬ್ದ ಭಗವಂತನ ಹೇಗೆ ಹೇಳ್ತದೆ ಅಂದ್ರೆ, ವರ್ಜ್ಯತ್ವ ತರಿಭಿಹಿ ವಜ್ರಹ. ಶತ್ರುಗಳು ಈತನ ಸಮೀಪಕ್ಕೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಶತ್ರುಗಳು ಈತನನ್ನು ದೂರ ಇಡ್ತಾರೆ. ಈತನ ಪರಾಕ್ರಮಕ್ಕೆ ಹೆದರಿ ಇವನಿಂದ ದೂರ ಇರ್ತಾರೆ ಅಂತ ಒಂದರ್ಥ. ಇನ್ನೊಂದು, ಭಕ್ತರಾದವರು ಈತನ ಗುಣಗಳ ಗಣಕ್ಕೆ ಮನಸೋತು ಆತನ ಹತ್ತಿರ ಹೇಗೆ ಹೋಗ್ತಾರೋ ಹಾಗೆ ಅಭಕ್ತರಾದವರು, ಶತ್ರುಗಳಾದವರು ಆತನ ಬಳಿಗೆ ಹೋಗೋದಿಲ್ಲ. ಆ ಭಗವಂತನ ಗೊಡವೇ ನಾವು ಬೇಡ ಅಂತ ದೂರ ಇರ್ತಾರೆ. ಆದ್ರಿಂದ ಅಭಕ್ತರಿಂದ ಈತ ವರ್ಜ್ಯ, ಪರಿತ್ಯಾಗಕ್ಕೆ ಯೋಗ್ಯ. ಆದ್ರಿಂದ ಈತ ವಜ್ರ ಅಂತ ಕನ್ಸ್ಕೊಂಡಿದ್ದಾನೆ. ವಜ್ರ ಅಂದ್ರು ವಜ್ರಿ ಅಂದ್ರು ಒಂದೇ. ಹೀಗೆ ಭಗವಂತ ಜ್ಞಾನಾನಂದ ರೂಪನಾದವನು, ಮತ್ತೆ ಅಭಕ್ತರಿಂದ, ಭಗವಂತನ ಭಕ್ತರಲ್ಲದವರಿಂದ ತಿರಸ್ಕೃತನಾದವನು. ಭಗವಂತನನ್ನು ಉಪಾಸನೆ ಅವ್ರು ಮಾಡ್ಲಿಕ್ಕೆ ಹೋಗೋದಿಲ್ಲ. ಹೀಗಂತ 2 ಅರ್ಥಗಳಾಗ್ತಾವ ಅದಕ್ಕೆ. ಇಂದ್ರೋ ವಜ್ರಿ ಹಿರಣ್ಯಯ ಅಂತ ಈ ಮಾತುಗಳಿಗೆ ಅರ್ಥ. ಇಂದ್ರೋ ದೀರ್ಘಾಯ ಚಕ್ಷಸೆ ಆ ಸೂರ್ಯಂ ರೋಹಯದ್ದಿವಿ ಅಂತ ಮುಂದಿನ ಒಂದು ಭಾಗ. ಈ ಭಗವಂತ ಒಂದು ಸುದೀರ್ಘವಾದ ದರ್ಶನ ನಮಗೆಲ್ಲರಿಗೂ ಆಗಬೇಕು. ದೀರ್ಘಕಾಲಂ ದರ್ಶನಾಯ ಸೂರ್ಯ ಆರೋಹಯ ದಿವಿ ಜ್ಞಾನೈ ಆದರ ಯೋಗ್ಯಂ ಚ ಪ್ರಾಣಾತ್ಮಾನಂ ಸಮೈರಯತ್ ಅಂತ 1ನೇ ಅಧ್ಯಾಯದ 212ನೇ ಶ್ಲೋಕ ಇದು. ಆಕಾಶದಲ್ಲಿ ಸೂರ್ಯನನ್ನ ಇಟ್ಟ ಈ ಭಗವಂತ. ಯಾಕೆಂದ್ರೆ ದೀರ್ಘಕಾಲ ನಮಗೆಲ್ಲರಿಗೂ ಕೂಡ ಕಣ್ಣು ಕಾಣಬೇಕು. ಸೂರ್ಯನ ಬೆಳಕಿನಿಂದ ನಾವೆಲ್ಲರೂ ಕೂಡ ನೋಡಬೇಕು. ಅದಕ್ಕಾಗಿ ಮತ್ತೆ ಈ ಅದ್ರಿ ಅಂದ್ರೆ ಪ್ರಾಣದೇವ. ಆ ಪ್ರಾಣದೇವನನ್ನ
ಜ್ಞಾನದಿಂದ ಪೂರ್ಣನನ್ನಾಗಿ ಮಾಡಿ ಅವನನ್ನ ಪ್ರೇರಿಸಿದ. ಈ ಜಗತ್ತಿನ ಎಲ್ಲಾ ಕಾರ್ಯಗಳಲ್ಲೂ ಕೂಡ ಆತನನ್ನ ಪ್ರೇರಿಸಿದ. ಪ್ರಾಣಾತ್ಮಾನಂ ಸಮೈರಯತ. ಮುಂದೆ ಇಂದ್ರ ವಾಜೇಶು ಅಂತ ಇನ್ನೊಂದು ಮಾತಿದೆ ಅಲ್ಲಿ. ಇದೇ ಮಂತ್ರದಲ್ಲಿ, ಇದೇ ಬೃಹತಿ ಮಂತ್ರದಲ್ಲಿ, 52ನೇ ಬೃಹತಿ ಮಂತ್ರದಲ್ಲಿ ಆ ಇಂದ್ರ ವಾಜೇಶು ಅಂತ ಒಂದು ಶಬ್ದ ಇದೆ. ಈ ಒಂದು ತುಣುಕಿಗೆ ಇಂದ್ರ ಅಂದ್ರೆ ಭಗವಂತನಿಗೆ ಸಂಬೋಧನೆ, ವಾಜ ಅಂದ್ರೆ ಯುದ್ಧ. ಈ ಒಂದು ಭಾಗವನ್ನ ಮುಂದಿನ ಮಂತ್ರಕ್ಕೆ ಅನ್ವಯಿಸಿಕೊಳ್ಬೇಕು ಅಂತ ರಘುನಾಥ ತೀರ್ಥರ ಅಭಿಪ್ರಾಯ ಇದೆ. ಆದರೆ ನನ್ನ ಅನ್ವಯಾರ್ಥದಲ್ಲಿ ಅದನ್ನು ಕೂಡ ಇದೇ ಮಂತ್ರಕ್ಕೆ ಅನ್ವಯಿಸಿಕೊಂಡು ನಾನು ಅರ್ಥ ಹೇಳಿದ್ದೇನೆ, ಅದನ್ನ ಮುಂದೆ ಹೇಳುವನಿದ್ದೇನೆ. ಇಂದ್ರವಾಜೇಶು ಅನ್ನುವುದಕ್ಕೆ ಆಚಾರ್ಯರು ಬಹುಭೀಹಿ ಯುದ್ಧಮಾನೇಶು ಯುದ್ಧೇಶ್ವಪಿ ಸದಾ ಅವನಃ. ಆಚಾರ್ಯರು ಬೃಹತಿ ಮಂತ್ರಗಳಿಗೆ ಅರ್ಥ ಬರೆದಿಲ್ಲ, ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಬರೆದಿದ್ದಾರೆ. ಇಂದ್ರವಾಜೇಶು ನೋವ ಸಹಸ್ರ ಪ್ರಧನೇಶು ಚ ಅಂತ ಮಂತ್ರ ಏನಿದೆ, ಅಷ್ಟಕ ಕ್ರಮದಲ್ಲಿ 1, 1, 13, ಮಂಡಲ ಕ್ರಮದಲ್ಲಿ 1, 2, 7, 7ನೇ ಸೂಕ್ತ. ಅಲ್ಲಿ ಬರುವಂತಹ ಈ ಮಾತಿಗೆ ಬಹುಭೀಹಿ ಯುದ್ಧಮಾನೇಶು, ಒಳಗಿನ ಶತ್ರುಗಳ ಜೊತೆಗೆ ಹೊರಗಿನ ಶತ್ರುಗಳ ಜೊತೆಗೆ ನಾವು ಯುದ್ಧ ಮಾಡುವ ಪ್ರಸಂಗ ಬರ್ತದೆ. ನಮ್ಮ ಒಳಗೆ ಇರುವಂತಹ ಕಾಮಕ್ರೋಧಾದ ಶತ್ರುಗಳು, ಹೊರಗಿರುವಂತಹ ಶತ್ರುಗಳು, ಇವ್ರ ಜೊತೆ ನಾವು ಮಾಡುವಂತಹ ಆಂತರ ಯುದ್ಧ ಮತ್ತೆ ಭಾಷೆ ಯುದ್ಧಗಳಲ್ಲಿ ನೀನು ಯಾವತ್ತೂ ಕೂಡ ನಮ್ಮನ್ನ ಕಾಪಾಡಬೇಕು. ನಹ ಅವ ಅಂತ ಮುಂದಿನ ಮಂತ್ರದಲ್ಲಿದೆ. ಅಗ್ರಾಹ್ಯ ಅನ್ನೋಲ್ಲಿ ನಾವು ಅದನ್ನು ನೋಡ್ತೇವೆ. ಹೀಗೆ ಆಚಾರ್ಯರು ಆ ಋಗ್ವೇದಕ್ಕೆ ಮಂತ್ರಕ್ಕೆ ಏನು ಅರ್ಥ ಬರೆದಿದ್ದಾರಲ್ಲ, ಅದನ್ನ ಬೃಹತಿ ಛಂದಸ್ಸಿನ ಮಂತ್ರದಲ್ಲಿ 36 ಅಕ್ಷರ ಆಗ್ಬೇಕಲ್ಲ, ಇಂದ್ರ ವಾಜೇಶು ಅಂತ ಇದೇ ಮಂತ್ರದಲ್ಲಿ ತಗೊಂಡಿದ್ದಾರೆ. ಅದಕ್ಕಾಗಿ ನಾನು ಆ ಇಂದ್ರ ಮತ್ತು ವಾಜೇಶು ಅನ್ನೋ ಶಬ್ದವನ್ನ ಇದಕ್ಕೆ ಹೊಂದಿಸಿ ಅರ್ಥ ಹೇಳುವಂತಹ ಪ್ರಯತ್ನ ಮಾಡ್ತೇನೆ. ರಘುನಾಥ ತೀರ್ಥರು ಇಂದ್ರ ವಜ್ರಾಯುಧರ, ವಜ್ರಾಯುಧವನ್ನು ಧರಿಸಿದ ಇಂದ್ರ ಅಂತ ಅರ್ಥ ಮಾಡಿದ್ದಾರೆ. ಭಗವತ್ಪರವಾಗಿ ವ್ಯಾಖ್ಯಾನ ಮಾಡಿದಾಗ ಆತ ಜ್ಞಾನಾನಂದ ರೂಪ. ಹಿತಶ್ಚ ರಮಣೀಯಶ್ಚೇತಿ ಹಿರಣ್ಯಯ, ದೀರ್ಘ ಜ್ಞಾನಕ್ಕಾಗಿ ಸೂರ್ಯನನ್ನ ಆತ ಆಕಾಶದಲ್ಲಿ ಇಟ್ಟ. ಆ ಸಮ್ಯಕ್ ಧ್ರುವಂ ರೋಹಯತ್, ಆ ರೋಹಯತ್ ಅಂತಿದೆ, ಚೆನ್ನಾಗಿ ಸೂರ್ಯ ಅಲ್ಲಿ ದೀರ್ಘಕಾಲ ಇರುವಂತೆ ಮಾಡಿದ್ದಾನೆ. ಅಸ್ತಂಗತನಾಗ್ತಾನೆ, ಮತ್ತೆ ಉದಯಿಸ್ತಾನೆ, ಮತ್ತೆ ಅಸ್ತಂಗತನಾಗ್ತಾನೆ. ಹೀಗೆ ಸೂರ್ಯನ ಈ ಒಂದು ಚಲನ ನಡೆದೇ ಇರ್ತದೆ ಯಾವತ್ತೂ ಕೂಡ. ಅಹರ್ ಲಕ್ಷಣಂ, ನಮಗೆ ಈ ಹಗಲಿನ ಹೊತ್ತಿನಲ್ಲಿ ದೀರ್ಘಕಾಲ ಕಾಣಬೇಕು, ಅದಕ್ಕಾಗಿ ಭಗವಂತ ಮಾಡಿದಂತಹ ಒಂದು ವ್ಯವಸ್ಥೆ ಇದು. ಗೋಭಿಹಿ ಅಂತಿದೆಯಲ್ಲ, ಗೋಭಿಹಿ ಅದ್ರಿಂ ಐರಯತ. ಅದ್ರಿ ಅಂದ್ರೆ ನಮ್ಮ ಆಧಾರಕ್ಕೆ ಯೋಗ್ಯನಾದಂತಹ ಪ್ರಾಣ. ಆದ್ರಿಯತೆ ಐತಿ, ಆದ್ರಿಹಿ ದೀರ್ಘ, ಆದ್ರೆ ಆ ಅನ್ನುವುದೇ ಇಲ್ಲಿ ದಿ ಆಗಿದೆ. ಆದರ ಯೋಗ್ಯಂ ಅಂತ ಆಚಾರ್ಯರು ಕೂಡ ಅದ್ರಿ ಶಬ್ದಕ್ಕೆ ಅರ್ಥ ಬರೆದಿದ್ದಾರೆ. ಮುಂದೆ ಇದೇ ಋಗ್ಭಾಷೆಯಲ್ಲಿ ಮತ್ತೊಂದು ಕಡೆ ಅದ್ರಿಹಿ ಆದರಣೀಯತ್ವಾತ್, ಆದರಣೀಯ ಅಂತ ಹೇಳಿದ್ದಾರೆ. ಆದರಣೀಯ ಅಂದ್ರೂ ಆದರ ಯೋಗ್ಯ ಅಂದ್ರೂ ಅರ್ಥ ಒಂದೇ. ಈ ಪ್ರಾಣ ಭಗವಂತನಿಗೂ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಆದರಕ್ಕೆ ಯೋಗ್ಯ. ಅಂಥ ಪ್ರಾಣನನ್ನ ಗೋಭಿಹಿ ಐರಯತ್, ಐರಯತ್ ಅಂದ್ರೆ ಪ್ರೇರಿಸಿದ. ಹೇಗೆಂದ್ರೆ ಗೋಭಿಹಿ, ಗೋ ಅನ್ನೋ ಶಬ್ದ ಬಹಳ ವಿಚಿತ್ರವಾದದ್ದು ಸಂಸ್ಕೃತದಲ್ಲಿ. ಅದಕ್ಕೆ ವಜ್ರಾಯುಧ ಅಂತ ಅರ್ಥ ಇದೆ, ನೀರು ಅಂತ ಅರ್ಥ ಇದೆ, ಮತ್ತೆ ಜ್ಞಾನ ಅಂತನೂ ಅರ್ಥ ಇದೆ. ಅದಕ್ಕಾಗಿ ರಘುನಾಥ ತೀರ್ಥರು ಗೋಭಿಹಿ ವಜ್ರೈಹಿ ಉದಕೈರ್ವ, ವಜ್ರಾಯುಧದಿಂದ, ವಜ್ರಾಯುಧದ ಪೆಟ್ಟುಗಳಿಂದ ಈ ಪರ್ವತವನ್ನ ಆತ ಸೀಳಿದ. ಎಲ್ಲಾ ಪರ್ವತಗಳನ್ನು ಕೂಡ ಈ ನದಿಗೆ ಅಡ್ಡವಾಗಿ ಕೂತ್ಕೊಂಡಿರ್ತಿದ್ದವು, ಆ ನದಿಯ ಪ್ರವಾಹಕ್ಕೆ. ಆ ಪರ್ವತಗಳನ್ನೆಲ್ಲ ಸರಿಸಿ ನದಿಯ ನೀರು ಸುಗಮವಾಗಿ ಹರಿಯುವಂತೆ ಮಾಡಿದ ಅಂತ ನಾವು ಹಿಂದೆ ನೋಡಿದ್ದೇವೆ. ಅದಕ್ಕಾಗಿ ಆ ವಜ್ರಾಯುಧ ಪ್ರಹಾರಗಳನ್ನ ಆತ ಮಾಡಿದ ಅಂತ ಅರ್ಥ. ಮತ್ತೆ ಅದ್ರಿ ಅಂದ್ರೆ ಮೇಘ ಅಂತನೂ ಒಂದು ಅರ್ಥ ಇದೆ. ರಘುನಾಥ ತೀರ್ಥರು ಅದ್ರಿಂ ಪರ್ವತಂ ಮೇಘಂ ಚ, ಮೋಡವನ್ನು ಕೂಡ ಪ್ರೇರಿಸಿದ ಅಂತ ಬರೆದಿದ್ದಾರೆ. ಮೋಡವನ್ನು ಪ್ರೇರಿಸುವುದು ಅಂದ್ರೆ ಹೇಗೆ? ಅದರಲ್ಲಿ ನೀರನ್ನು ತುಂಬಿ ಮೋಡಗಳನ್ನೇ ಪ್ರೇರಿಸಿದ ಅಂತ ಅದಕ್ಕೆ ಅರ್ಥ.
ಆ ಪರ್ವತಗಳು, ಜಗತ್ತಿಗೆ ಕಂಟಕವಾಗಿದ್ದ ಪರ್ವತಗಳನ್ನ ನಾಶಪಡಿಸಿದ, ಮೋಡಗಳನ್ನ ನಿರ್ಮಿಸಿದ ಅಂತ ಇಷ್ಟು ಒಟ್ಟಾರೆ ಅರ್ಥಗಳು. ನಮ್ಮೆಲ್ಲರ ಕಣ್ಣು ಕಾಣುವುದಕ್ಕಾಗಿ ಸೂರ್ಯನನ್ನ ಆಕಾಶದಲ್ಲಿ ದೃಢವಾಗಿ ಇಟ್ಟನಲ್ಲ, ಧ್ರುವ ಅಂದ್ರೆ ಸ್ಥಿರವಾಗಿ ಇಟ್ಟ, ಆದ್ರಿಂದ ಈತನನ್ನು ಧ್ರುವ ಅಂತ ಕರೀತಾರೆ. ಧ್ರುವ ಅನ್ನೋ ವಿಷ್ಣು ಸಹಸ್ರನಾಮದ ಈ ನಾಮಕ್ಕೂ ಆ ವೇದವಾಕ್ಯಕ್ಕೂ ಅದು ಸಂಬಂಧ. ಸ್ಥಿರವಾಗಿ ಭಗವಂತ ಸೂರ್ಯನನ್ನ ಅಲ್ಲಿ ಇಟ್ಟಿದ್ದರಿಂದ ಆ ಭಗವಂತ ಸ್ಥಿರ ಅಂತ ಕರೆಸ್ಕೊಂಡಿದ್ದಾನೆ ಅಂತ ಅದರ ತಾತ್ಪರ್ಯ. ಸೂರ್ಯಸ್ತತ್ಕರ್ಮ ಸಿದ್ಧಯೇ ಭೂತಾನಾಂ ಜ್ಯೋತಿಷೋ ದಾತ ಅಂತ ಐತರೇಯ ಉಪನಿಷತ್ತಿನ ಭಾಷ್ಯ. ಸೂರ್ಯ ಬೆಳಕು ನಮಗೆ ಕೊಡುವುದು ಯಾಕೆ? ತತ್ಕರ್ಮ ಸಿದ್ಧಯೇ, ಭಗವಂತನ ಪೂಜಾರೂಪವಾದ ಎಲ್ಲಾ ಕರ್ಮಗಳು ಕೂಡ ನಮ್ಮಿಂದ ನಡಿಬೇಕಾದ್ರೆ ಬೆಳಕು ಬೇಕು. ಆ ಬೆಳಕನ್ನ ಕೊಟ್ಟವನೇ ಭೂತಾನಾಂ ಜ್ಯೋತಿಷೋ ದಾತ, ಎಲ್ಲ ಪ್ರಾಣಿಗಳಿಗೂ ಕೂಡ ಬೆಳಕನ್ನು ಕೊಟ್ಟವನೇ ಈ ಸೂರ್ಯ. ಆ ಸೂರ್ಯನನ್ನ ಆ ಬೆಳಕು ಕೊಡುವಂತೆ ಪ್ರೇರಿಸಿದವನು ಭಗವಂತ, ಆಕಾಶದಲ್ಲಿ ಅವನನ್ನು ಇಟ್ಟವನು ಭಗವಂತ ಅಂತ ಅದರ ಅರ್ಥ. ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವ ಅರ್ಥದಲ್ಲಿ ಇಂದ್ರವಾಜೇಶು ಅನ್ನುವುದು ಇದೇ ಮಂತ್ರದ ಭಾಗವೇ. ಇಲ್ಲೇ ಅದಕ್ಕೆ ಅನ್ವಯ ತೋರಿಸಲಿಕ್ಕೆ ಸಾಧ್ಯ ಇದೆ. ಇಂದ್ರ ಅಂತ ಸಂಬೋಧನೆ, ಅದರ ಅನ್ವಯ ಅರ್ಥವನ್ನು ಹೀಗೆ ನೋಡೋಣ. ಇಂದ್ರ ಭಗವಂತನೇ. ಇಂದ್ರ ವಜ್ರಿ, ಇಲ್ಲಿ ಇಂದ್ರ ಅನ್ನೋ ಶಬ್ದ 3 ಬಾರಿ ಆವೃತ್ತ ಆಗ್ತದೆ. ಇಂದ್ರೋ ವಜ್ರಿ ಅಲ್ಲೊಂದ್ ಕಡೆ, ಇಂದ್ರೋ ದೀರ್ಘಾಯ ಚಕ್ಷಸೆ, ಇಂದ್ರ ವಾಜೇಶು ಅಂತ ಹೀಗೆ ಬಂದಿದೆ. ಭಗವಂತನನ್ನು ಮತ್ತೆ ಸರ್ವೇಶ್ವರನಾದ ಭಗವಂತನೇ ಅಂತ ಅವನನ್ನು ಸ್ತುತಿಸುವುದು ಅದರ ಉದ್ದೇಶ. ಇಂದ್ರ ಹಿಂದ್ರ ಅಂತ ಸಂಬೋಧನೆ. ಇಂದ್ರ ವಜ್ರಿ, ವಜ್ರಿ ಅಂದ್ರೆ ಜ್ಞಾನಾನಂದ ರೂಪವಾನ್. ಹಿರಣ್ಯಯ ಹಿತಃ ರಮಣೀಯಶ್ಚ, ಹಿತವೂ ರಮಣೀಯವೂ ಆದ ವ್ಯಕ್ತಿತ್ವವುಳ್ಳವನು ಆಗಿದ್ದಾನೆ. ಇಂದ್ರ ದೀರ್ಘಾಯ ಚಕ್ಷಸೆ, ದೀರ್ಘಕಾಲದ ತತ್ವಜ್ಞಾನಕ್ಕಾಗಿ. ಸೂರ್ಯಂ ಅಂದ್ರೆ ದಿವಾಕರಂ, ಸೂರ್ಯನನ್ನ ದಿವ್ಯ ಗಗನೆ ಆಕಾಶದಲ್ಲಿ ಏರಿಸಿದ. ಈ ಸೂರ್ಯ ಅಂತ ಶಬ್ದ ಬಂತಲ್ಲ, ಮತ್ತೆ ದ್ಯು ಅಂತ ಶಬ್ದ ಬಂತಲ್ಲ, ಆಕಾಶದಲ್ಲಿ ಸೂರ್ಯನನ್ನ ಇಷ್ಟ ಅಂತ ಅರ್ಥವನ್ನ ಆಚಾರ್ಯರೇ ಸ್ವಯಂ ಋಗ್ಭಾಷ್ಯದಲ್ಲಿ ಹೇಳಿದ್ದಾರೆ. ಮತ್ತೆ ರಘುನಾಥ ತೀರ್ಥರು ಮತ್ತು ಭಗವಂತರಾಯರು ಕೂಡ ಅದೇ ಅರ್ಥವನ್ನೇ ವರ್ಣನೆ ಮಾಡಿದ್ದಾರೆ. ಆದರೆ ಈ ಸೂರ್ಯ ಅನ್ನೋ ಶಬ್ದಕ್ಕೆ ಅದಷ್ಟೇ ಅರ್ಥ ಹೇಳಿ ಅಥವಾ ಅದಷ್ಟೇ ಅರ್ಥವನ್ನು ತಿಳ್ಕೊಂಡು ನಾವು ಸುಮ್ಮನೆ ಇರಬೇಕು ಅಂತ ನನಗೆ ಕಾಣಲಿಲ್ಲ. ಸೂರ್ಯ ಅಂದ್ರೆ ಅದಕ್ಕೊಂದು ಮತ್ತೊಂದು ವಿಶಿಷ್ಟವಾದ ಅರ್ಥವನ್ನು ಹೇಳಬೇಕು. ದರ್ಶನಾಯ ಸೂರ್ಯ ಆರೋಹಯ ದಿವಿ ಅಂತಾನೆ ಬರೆದಿದ್ದಾರೆ ಆಚಾರ್ಯರು. ಸೂರ್ಯ ಅಂದ್ರೆ ಯಾವುದು? ಶಾಸ್ತ್ರವೆಂಬ ಸೂರ್ಯ. ಶಾಸ್ತ್ರವೆಂಬ ಸೂರ್ಯನನ್ನ ಈ ಭಗವಂತ ಆಕಾಶದಲ್ಲಿ, ಅಂದ್ರೆ ಎಲ್ಲ ಜ್ಞಾನಿಗಳಾದಂತಹ ಜನರ ಒಂದು ಜಗತ್ತು ಅವರೆದುರಿಗೆ ಆ ಶಾಸ್ತ್ರವೆಂಬ ಸೂರ್ಯನನ್ನು ಇಟ್ಟಿದ್ದಾನೆ ಅಂತ ಅದರ ಅರ್ಥ. ಮತ್ತೆ ವಾಜೇಶು, ಇಂದ್ರ ವಾಜೇಶು ಅಂತ 2 ಶಬ್ದಗಳಿದೆಯಲ್ಲ. ಇಂದ್ರ ಅಂದ್ರೆ ಭಗವಂತನಿಗೆ ಸಂಬೋಧನೆ, ವಾಜೇಶು ಅಂದ್ರೆ ಆಂತರಿಕೇಶು ಬಾಹ್ಯೇಶು ಅಪಿ ಯುದ್ಧೇಶು, ಒಳಗಿನ ಯುದ್ಧಗಳು ಮತ್ತೆ ಹೊರಗಿನ ಯುದ್ಧಗಳು. ಆ ಯುದ್ಧಗಳಲ್ಲಿ ಅದನ್ನ ಇಲ್ಲೇ ಅನ್ವಯ ಮಾಡ್ಕೊಂಡಿದ್ದೇನೆ. ಇಂದ್ರ ಅಂತ ಅನ್ವಯಾರ್ಥದ ಆರಂಭದಲ್ಲಿ ಸಂಬೋಧನ ರೂಪವಾಗಿ ತಗೊಂಡಿದ್ದೇನೆ. ಅದ್ರಿಂ ಆದರಣೀಯಂ ಆದರಯೋಗ್ಯಂ ಪ್ರಾಣಂ, ನಮ್ಮೆಲ್ಲರ ಗೌರವ ಪ್ರೀತಿಗಳಿಗೆ ಯೋಗ್ಯನಾದ ಪ್ರಾಣನನ್ನ ಗೋಭಿಹಿ ಕಿರಣೈಹಿ ವಿ ಐರಯತ ಸಮೈರಯತ, ಆ ಜ್ಞಾನದ ಕಿರಣಗಳಿಂದ ಅವನನ್ನ ಪ್ರೇರಿಸಿದ. ಗೋಭಿಹಿ ಅಂತ ಅನ್ನೋದಕ್ಕೆ ಆಚಾರ್ಯರು ಜ್ಞಾನೈಹಿ ಅಂತ ಅರ್ಥ ಬರುವುದನ್ನ ನಾವು ಗಮನಿಸಬೇಕು. ಗೋ ಅಂದ್ರೆ ಕಿರಣ ಅಂತ ಅರ್ಥ ಇದೆ. ಆ ಕಿರಣ ಅಂತ ಅರ್ಥ ಇದ್ರು ಕೂಡ ಆಚಾರ್ಯರು ಅದಕ್ಕೆ ಅರ್ಥ ಹೇಳಿರುವ ಅರ್ಥ ಜ್ಞಾನ ಅಂತ. ಗೋ ಅಂದ್ರೆ ಜ್ಞಾನ ಅಂತ ಅರ್ಥ ಆಗುವುದಾದ್ರೆ, ಕಿರಣ ಅನ್ನೋ ಅರ್ಥವನ್ನ ಇದ್ರೂ ಕೂಡ ಅದನ್ನ ಹಿಂದಿಟ್ಟು ಜ್ಞಾನ ಅಂತ ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೂರ್ಯ ಅನ್ನೋದಕ್ಕೂ ಕೂಡ ಕೇವಲ ಆಕಾಶದಲ್ಲಿ ತೊಳಗುವ ಸೂರ್ಯ ಅಂತ ಅಷ್ಟೇ ಅರ್ಥ ಮಾಡ್ಕೊಳ್ಳೋದೆ ಶಾಸ್ತ್ರವೆಂಬ ಸೂರ್ಯ ಅಂತ ಅರ್ಥ ಮಾಡ್ಕೊಳ್ಳೋಣ. ಶಾಸ್ತ್ರವೆಂಬ ಸೂರ್ಯನನ್ನ ಈ ಜಗತ್ತಿನಲ್ಲಿ ಜ್ಞಾನಿಗಳ ಎದುರಿಗೆ ಇಟ್ಟವನು ಭಗವಂತ. ಮತ್ತೆ ಆ ಶಾಸ್ತ್ರವೆಂಬ ಸೂರ್ಯನ ಕಿರಣಗಳಿಂದ ಪ್ರಾಣನನ್ನ ಪ್ರೇರಿಸಿದ, ಜಗತ್ತಿನ ಎಲ್ಲಾ ಕಾರ್ಯಗಳನ್ನು ನೀನು ಮಾಡು ಅಂತ.
ಪ್ರಾಣನನ್ನು ಪ್ರೇರಿಸಿದ. ಆ ಪ್ರಾಣ ಆ ಶಾಸ್ತ್ರವೆಂಬ ಸೂರ್ಯನ ಕಿರಣಗಳನ್ನ ತಾನು ಪಡೆದುಕೊಂಡು ನಮ್ಮೆಲ್ಲರನ್ನು ಕೂಡ ಪ್ರೇರಿಸ್ತಾ ಇದ್ದಾನೆ ಅಂತ ಅರ್ಥ. ಅದಕ್ಕಾಗಿ ಶಾಸ್ತ್ರ ಸೂರ್ಯಂ ಅಂತ ನನ್ನದೊಂದು ವ್ಯಾಖ್ಯಾನವನ್ನು ಅಲ್ಲಿ ಸೇರಿಸಿಕೊಂಡಿದ್ದೇನೆ. ಸೂರ್ಯ ಅಂದ್ರೆ ಶಾಸ್ತ್ರ ಸೂರ್ಯ ಅಂತ ನಾನು ಅರ್ಥ ಹೇಳಿದ್ದೇನಲ್ಲ, ಅಂತ ಒಂದು ಪರಿಕಲ್ಪನೆ ಶಾಸ್ತ್ರಕ್ಕೆ ಹೊಸದೇನೂ ಅಲ್ಲ. ಮಹಾಭಾರತದಲ್ಲೇ ತ್ವಯಾ ಭಾರತ ಸೂರ್ಯನ ನೃಣಾಂ ವಿನಿಹಿತಂ ತಮಃ ಅಂತ ಆದಿಪರ್ವದ ಮೊದಲನೇ ಅಧ್ಯಾಯದಲ್ಲೇ ಇದೆ. ವೇದವ್ಯಾಸರೇ, ನೀವು ಭಾರತವೆಂಬ ಸೂರ್ಯನನ್ನ ಈ ಜಗತ್ತಿಗೆ ಕೊಟ್ಟು ಈ ಎಲ್ಲ ಸಾಧಕರ ಹೃದಯದಲ್ಲಿರುವಂತಹ ಅಜ್ಞಾನವನ್ನು ಪರಿಹರಿಸಿದ್ದೀರಿ ಅಂತ ಮಾತಿನ ಅರ್ಥ. ತ್ವಯಾ ನಿನ್ನಿಂದ ಭಾರತ ಸೂರ್ಯನ ಮಹಾಭಾರತವೆಂಬ ಸೂರ್ಯನ ಮೂಲಕ, ನೀನು ಬರೆದ ಮಹಾಭಾರತವೆಂಬ ಸೂರ್ಯನ ಮೂಲಕ ಅಂತ ಈಗ ಅದರ ಅರ್ಥ ಆಗ್ತದೆ. ಹಾಗಾಗಿ ಇಲ್ಲಿ ಸೂರ್ಯ ಅಂದ್ರೆ ಶಾಸ್ತ್ರವೆಂಬ ಸೂರ್ಯ ಅಂತ ಅರ್ಥ ಮಾಡ್ಕೊಳ್ಳುವುದು ಯೋಗ್ಯವಾಗಿ ನನಗೆ ಕಾಣಿಸ್ತದೆ. ಸೂರ್ಯನನ್ನು ಕೊಟ್ಟಿದ್ದಾನೆ ಇಲ್ಲ ಅಂತಲ್ಲ, ಅದು ಹೊರಗಿನ ಜಗತ್ತಿನ ಬೆಳಕಿಗಾಗಿ, ಒಳಗಿನ ಜಗತ್ತಿನ ಬೆಳಕಿಗಾಗಿ ಈ ಶಾಸ್ತ್ರವೆಂಬ ಸೂರ್ಯನನ್ನ ಅಂತ ಅರ್ಥ. ಇನ್ನೊಂದು ಸೂರ್ಯ ಅಂತ ಅರ್ಥ ಇದೆಯಲ್ಲ, ಸೂರ್ಯ ಅಂದ್ರೆ ಭಗವಂತ ತನ್ನದೇ ಆದಂತಹ ಸೂರ್ಯನೆಂಬ ರೂಪವನ್ನ, ಜ್ಞಾನದಾಯಕವಾದಂತಹ ಸೂರ್ಯವೆಂಬ ರೂಪವನ್ನ ಈ ಜಗತ್ತಿಗೆ ಕೊಟ್ಟಿದ್ದಾನೆ ಅಂತ ಅರ್ಥ. ಇದು ಹೀಗೂ ಒಂದು ಅರ್ಥ ಮಾಡಬಹುದು. ಯಾಕೆ? ತಾತ್ಪರ್ಯ ನಿರ್ಣಯದಲ್ಲಿ 3ನೇ ಅಧ್ಯಾಯದಲ್ಲಿ ಜಯತ್ಯಜೋ ಖಂಡ ಗುಣೋರ್ಮಂಡಲ ಸದೋದಿತೋ ಜ್ಞಾನ ಮರೀಚಿಮಾಲಿ ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರ, ವ್ಯಾಸರೂಪಿಯಾದ ಈ ಸೂರ್ಯ ಅವನನ್ನು ಪ್ರಶಂಸೆ ಮಾಡುವಂತ ಒಂದು ಭಾಗ ಇದೆ. ಅದಕ್ಕಾಗಿ ತಾತ್ಪರ್ಯ ನಿರ್ಣಯ ನೆನಪು ಮಾಡಿಕೊಂಡ್ರೆ ಅಷ್ಟೆ. ಆದ್ರಿಂದ ದಿವಿ ಈ ಜಗತ್ತಿನಲ್ಲಿ ಸೂರ್ಯನನ್ನ, ತಾನೇ ಒಂದು ಸೂರ್ಯ, ಜಗತ್ತಿಗೆ ಬೆಳಕು ಕೊಡುವಂತಹ, ಜ್ಞಾನದ ಬೆಳಕನ್ನು ಕೊಡುವಂತಹ ತಾನೇ ಒಂದು ಸೂರ್ಯ, ವ್ಯಾಸನೆಂಬ ಸೂರ್ಯ, ಆ ತನ್ನ ರೂಪವನ್ನು ಜಗತ್ತಿನ ಎದುರಿಗೆ ಇಟ್ಟ. ಮತ್ತೆ ಆ ರೂಪದ ಕಿರಣಗಳಿಂದ, ಜ್ಞಾನಗಳಿಂದ ಈ ಪ್ರಾಣನನ್ನ ಪ್ರೇರಿಸಿದ. ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ತಮ್ಮ ದೇವಮಾತ್ಮ ಬುದ್ಧಿ ಪ್ರಕಾಶಂ ಮುಮುಕ್ಷುರು ವೈ ಶರಣಮಹಂ ಪ್ರಪದ್ಯೆ ಅಂತ ಒಂದು ವೇದವಾಕ್ಯ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದುದು. ತಮ್ಮ ದೇವಮಾತ್ಮ ಬುದ್ಧಿ ಪ್ರಕಾಶಂ, ಈ ಭಗವಂತ ಆತ್ಮ ಬುದ್ಧಿ ಪ್ರಕಾಶವುಳ್ಳವನು. ಅವನು ಪ್ರಕಾಶ ಎಂಥದ್ದು? ಜ್ಞಾನದ ಪ್ರಕಾಶವೇ, ಜ್ಞಾನ ಸೂರ್ಯ ಅವನು. ಅವನು ಈ ಬ್ರಹ್ಮನನ್ನು ಸೃಷ್ಟಿಸಿ ಬ್ರಹ್ಮನಿಗೆ ಜ್ಞಾನವನ್ನು ಕೊಟ್ಟ, ವೇದಗಳ ಜ್ಞಾನವನ್ನೆಲ್ಲ ಆತನಿಗೆ ಕೊಟ್ಟ ಅಂತ ಆ ವೇದ ಮಂತ್ರ ವರ್ಣನೆ ಮಾಡ್ತದೆ. ಅದಕ್ಕಾಗಿ ನಾನು ಇಲ್ಲಿ ಆ ಸೂರ್ಯ ಅಂದ್ರೆ ಕೇವಲ ಸೂರ್ಯ ಆಕಾಶದಲ್ಲಿ ಭಗವಂತನಿಂದ ಇರಿಸಲ್ಪಟ್ಟ ಅಂತ ಅರ್ಥ ಮಾಡಿಕೊಳ್ಳದೆ, ಶಾಸ್ತ್ರವೆಂಬ ಸೂರ್ಯ ಅಥವಾ ಭಗವಂತನದೇ ಆದ ಸೂರ್ಯ, ಜ್ಞಾನದಾಯಕವಾದ ಸೂರ್ಯವೆಂಬ ರೂಪ ಅಂತ ಅರ್ಥ ಮಾಡ್ಕೊಂಡಿದ್ದು ಈ ಕಾರಣಕ್ಕಾಗಿ. ಗೋಬಿಹಿ ಅಂದ್ರೆ ಜ್ಞಾನಗಳ ಮೂಲಕ, ಶಾಸ್ತ್ರಜನ್ಯವಾದ ಜ್ಞಾನಗಳ ಮೂಲಕ ಅಥವಾ ಭಗವಂತನೇ ಕೊಟ್ಟಂತಹ ಜ್ಞಾನದ ಮೂಲಕ ಆ ಭಗವಂತ ಪ್ರಾಣನನ್ನು ಕೂಡ ಪ್ರೇರಿಸಿದ, ಅವನಿಗೂ ತತ್ವಜ್ಞಾನವನ್ನು ಕೊಟ್ಟ. ಇದೆಲ್ಲ ಯಾತಕ್ಕಾಗಿ ಅಂದ್ರೆ ವಾಜೇಶು, ನಮ್ಮ ಒಳಗಿನ ಹೊರಗಿನ ಯುದ್ಧ ನಡೀತದಲ್ಲ, ಆ ಯುದ್ಧದಲ್ಲಿ ನಾವು ಗೆಲುವು ಪಡಿಬೇಕಾದ್ರೆ ಅಂಥ ಜ್ಞಾನದ ಒಂದು ಬೆಂಬಲ ಬೇಕು. ಅದನ್ನು ನಮಗೆ ಕೊಡುವವನು ಪ್ರಾಣ. ಅದನ್ನು ಪ್ರಾಣನಿಗೆ ಕೊಟ್ಟವನು ಈ ಸೂರ್ಯ ಅಂತ ಅದ್ರ ತಾತ್ಪರ್ಯ. ಒಟ್ಟಾರೆ ಮಂತ್ರದ ತಾತ್ಪರ್ಯ ಏನಾಗ್ತದೆ? ಜ್ಞಾನಾನಂದ ಪೂರ್ಣನೂ ಹಿತರಮಣೀಯನೂ ಆದಂಥ ಅಂತ ವಿಶಿಷ್ಟವಾದ ಸ್ವರೂಪ ಹೇಳುವಂತಹ ಈ ಭಗವಂತ ಸಾಧಕರಿಗೆ ದೀರ್ಘಕಾಲದ ತತ್ವಜ್ಞಾನವನ್ನ ನೀಡುತ್ತಾನೆ. ದೀರ್ಘಕಾಲದ ತತ್ವಜ್ಞಾನಕ್ಕಾಗಿ ಶಾಸ್ತ್ರವೆಂಬ ಸೂರ್ಯನನ್ನ ಈ ಜಗತ್ತಿನಲ್ಲಿ ಸ್ಥಿರವಾಗಿ ಇರಿಸಿದ್ದಾನೆ. ಅಂತ ಕಾರ್ಯವನ್ನು ಆತ ಮತ್ತೆ ಮತ್ತೆ ಮಾಡ್ತಾನೆ ಇರ್ತಾನೆ. ಶಾಸ್ತ್ರವೆಂಬ ಸೂರ್ಯನ ಅಸ್ತಿತ್ವಕ್ಕೇನಾದರೂ ಧಕ್ಕೆ ಬಂದ್ರೆ ಮತ್ತೆ ಮತ್ತೆ ತಾನೇ ವ್ಯಾಸರೂಪದಿಂದ ಅವತರಿಸಿ, ಅಥವಾ ಮತ್ತೆ ಕೆಲವು ಬೇರೆ ಋಷಿಗಳು ಕಳೆದು ಹೋದ ವೇದಾದಿ ಶಾಸ್ತ್ರಗಳನ್ನು ಮತ್ತೆ ಬೆಳಕಿಗೆ ತರುವಂತೆ ಮಾಡಿ, ಅವರಿಗೆ ತಾನು ಮಾರ್ಗದರ್ಶನ ಮಾಡಿ, ಆ ಮೂಲಕ ಆ ದೀರ್ಘಕಾಲದ ಒಂದು ತತ್ವಜ್ಞಾನ,
ಅದು ಯಾವತ್ತೂ ಕೂಡ ಈ ಜಗತ್ತಿನಲ್ಲಿ ಇರುವಂತೆ ಜವಾಬ್ದಾರಿಯನ್ನು ಹೊತ್ತವನು ಈ ಭಗವಂತ. ಅದೇ ದೀರ್ಘಾಯ ಚಕ್ಷಸೆ, ಸ್ಥಿರವಾಗಿ ಇರಿಸಿದ್ದಾನೆ. ಮತ್ತೆ ಅಂತರ್ಬಾಹ್ಯ ಯುದ್ಧಗಳಲ್ಲಿ ನಮಗೆ ಸಹಾಯ ಮಾಡಬೇಕಾದಂತಹ ಆದರಣೀಯನಾದಂತಹ ಈ ಪ್ರಾಣ ಏನಿದ್ದಾನೆ, ಆ ಪ್ರಾಣನನ್ನ ಜ್ಞಾನದ ಕಿರಣಗಳಿಂದ ಪ್ರೇರಿಸ್ತಾನೆ ಅಂತ ಒಟ್ಟಾರೆ ಅದರ ತಾತ್ಪರ್ಯ. ಈ ಧ್ರುವ ಅಂತ ಶಬ್ದ ಇದೆಯಲ್ಲ, ನಾವಿಲ್ಲಿ ನೋಡುವ ಶಬ್ದ, ಅದು ಧ್ರು ಗತಿ ಸ್ಥೈರ್ಯಯೋಹ. ಧ್ರು ಅಂತ ಒಂದು ಅಲ್ಪ ಪ್ರಾಣದ ಧಾತುನೂ ಇದೆ, ಹಾಗೆ ಧ್ರು ಅಂತ ಮಹಾಪ್ರಾಣದ ಧಾತುವೂ ಇದೆ. ಅದಕ್ಕೆ ಗತಿ ಅಂತ ಒಂದು ಅರ್ಥ, ಚಲಿಸುವುದು, ತಿಳಿಯುವುದು ಅಂತ ಅರ್ಥ. ಇನ್ನೊಂದು ಸ್ಥೈರ್ಯ, ಸ್ಥಿರವಾಗಿ ಇರುವುದು, ಇರಿಸುವುದು ಅಂತ ಅರ್ಥ. ಗತಿ ಸ್ಥೈರ್ಯ, ಜ್ಞಾನವನ್ನು ಸ್ಥಿರವಾಗಿ ಇರಿಸುವುದು ಅಂತ ಇನ್ನೊಂದು ರೀತಿಯಾಗಿ ನಾವು ತಿಳ್ಕೊಳ್ಳೋಣ. ಧ್ರುವತಿ ಜ್ಞಾನಮಿತಿ ಧ್ರುವ, ಜ್ಞಾನವನ್ನು ಸ್ಥಿರವಾಗಿ ಇರಿಸಿದವನು, ಇದು ಧ್ರುವ ಶಬ್ದದ ಅರ್ಥ. ಈ ಅರ್ಥವನ್ನೇ ಸೂರ್ಯಂ ಆರೋಹಯತ್ ದಿವಿ ಅಂತ ಈ ಬೃಹತಿ ಮಂತ್ರ, ಈ 52ನೇ ಬೃಹತಿ ಮಂತ್ರ ವ್ಯಾಖ್ಯಾನ ಮಾಡಿದೆ. ಇದು ಅದರ ಒಟ್ಟಾರೆ ಅನ್ವಯಾರ್ಥ ಮತ್ತು ತಾತ್ಪರ್ಯ. ಆಚಾರ್ಯರು ಋಗ್ಭಾಷ್ಯದಲ್ಲಿ ಸೂರ್ಯ ಅಂತ ಮಾತ್ರ ಅರ್ಥ ಮಾಡಿದ್ದಾರೆ. ಮತ್ತೆ ಶಾಸ್ತ್ರದ ಸೂರ್ಯ ಅಂತ ಇನ್ನೊಂದು ಪ್ರತ್ಯೇಕ ಅರ್ಥ ಮಾಡುವ ಅಗತ್ಯ ಏನಿತ್ತು ಅಂತ ಇದನ್ನು ಕೇಳುವಂಥ ತಾವ್ಯಾರು ಅನ್ಯಥಾ ಭಾವಿಸಬಾರದು. ಆಚಾರ್ಯರು ಇಂತಹ ಅರ್ಥಗಳನ್ನ ಅನೇಕ ಪ್ರಸಂಗಗಳಲ್ಲಿ ಮಾಡಿ ತೋರಿಸೇ ಇದ್ದಾರೆ. ಅದನ್ನು ಇಲ್ಲಿ ಅನ್ವಯಿಸಿಕೊಳ್ಳಿ ಅಂತ ಅವ್ರದ್ದು ಒಂದು ಅಭಿಪ್ರಾಯ ಇದ್ದಿರಬೇಕು. ಅದಕ್ಕಾಗಿ ಇಂಥ ಒಂದು ಪ್ರಯತ್ನವನ್ನ ಇಲ್ಲಿ ನಾನು ಮಾಡಿದ್ದೇನೆ. ನಾವು ಕಳೆದ ದಿವಸವೇ ನೋಡಿದಂತೆ ಶಾಂಕರ ಭಾಷ್ಯದಲ್ಲಿ ಈ ಸ್ಥವಿರ ಮತ್ತು ಧ್ರುವ ಎಂಬ ಎರಡು ಶಬ್ದಗಳು ಕೂಡ ಪರಸ್ಪರ ವಿಶೇಷಣಗಳು. ಸ್ಥವಿರ ಅನ್ನೋದು ವಿಶೇಷಣ, ಧ್ರುವ ಅನ್ನುವುದು ಅಲ್ಲಿ ವಿಶೇಷ್ಯ. ವಿಶಿಷ್ಟಾದ್ವೈತದ ಪರಾಶರ ಭಟ್ಟರ ವ್ಯಾಖ್ಯಾನದಲ್ಲಿ ತನ್ನ ಸ್ಥಾನದಿಂದ ಎಂದೂ ಚ್ಯುತನಾಗದವನು ಅಂತ ಅದರ್ಥ, ವಿಕಾರ ಹೊಂದದವನು. ಅಜಯ್ಯ ಶಾಶ್ವತೋ ಧ್ರುವ ಅಂತ ಈಗ ಕೇಳಿ ಬರ್ತದೆ. ಅಪ್ರತ್ಯಾವ್ಯ ಸ್ವರೂಪಾತ್ ಸಹ ಯೋಸೋ ಧ್ರುವ ಸ್ಮೃತಃ ಅಂತ ಅದರ ನಿರುಕ್ತಿಯನ್ನ ಪರಾಶರ ಭಟ್ಟರು ಹೇಳ್ತಾರೆ. ತನ್ನ ಸ್ಥಾನದಿಂದ ಆತನನ್ನು ಯಾರೂ ಬೇರೆ ಯಾವ ಶಕ್ತಿಯೂ ಜಾರಿಸುವುದು ಸಾಧ್ಯ ಇಲ್ಲ. ಸತ್ಯಸಂಧರೂ ಕೂಡ ಧ್ರುವ ಸ್ಥೈರ್ಯೇ ಇತ್ಯತಃ ಧ್ರುವ ಸ್ಥಿರ. ಧ್ರುವ ಸ್ಥೈರ್ಯ ಅಂತ ಧಾತು ಇರೋದ್ರಿಂದ, ಧ್ರುವ ಗತಿ ಸ್ಥೈರ್ಯ ಅಂತ ಹೀಗಿರೋದ್ರಿಂದ ಆ ಅರ್ಥವನ್ನೇ, ಸ್ಥಿರ ಅನ್ನೋ ಅರ್ಥವನ್ನೇ ಸತ್ಯಸಂಧರು ಕೂಡ ವರ್ಣನೆ ಮಾಡಿದ್ದಾರೆ. ಹೀಗೆ ಈ ಧ್ರುವ ಅನ್ನೋ ಶಬ್ದ ಇದೆಯಲ್ಲ, ಭಗವಂತ ತಾನು ತನ್ನ ಪದವಿಯಲ್ಲಿ ಎಂದೂ ಸ್ಥಿರ. ಯಾವುದೋ ಒಂದು ಕಾಲಕ್ಕೆ ಈ ಪದವಿಗೆ ಅವನು ಏರಿದವನಲ್ಲ, ಅನಾದಿ ಕಾಲದಿಂದಲೂ ಈ ಪದವಿಯಲ್ಲಿ ಅವನು ಇರುವಂಥವನು. ಆದ್ರಿಂದ ಆತ ಧ್ರುವನಾಗಿದ್ದಾನೆ. ಮತ್ತೆ ಆತ ಯಾವತ್ತೂ ನಮ್ಮ ಪಾಲಿಗೆ ಧ್ರುವನಾಗಿದ್ದಾನೆ. ನಮ್ಮ ಪಾಲಿಗೆ ಅವನು ಎಂದೂ ಇಲ್ಲದಂತಾಗುವುದಿಲ್ಲ. ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ ಅಂತ ಭಗವದ್ಗೀತಾ. ಯಾವ ಭಕ್ತನನ್ನ ಅನನ್ಯ ಮನಸ್ಸಿನಿಂದ ನಂಬುತ್ತಾನಲ್ಲ, ಅವನ ಪಾಲಿಗೆ ನಾನು ಎಂದೂ ಇಲ್ಲದಂತಾಗುವುದಿಲ್ಲ. ಮತ್ತೆ ಅವನು ನನ್ನ ಪಾಲಿಗೆ ಎಂದೂ ಇಲ್ಲದಂತಾಗುವುದಿಲ್ಲ. ಅಂಥ ಒಂದು ಘನಿಷ್ಠವಾದ ಸಂಬಂಧ ಆ ಭಕ್ತನಿಗೂ ನನಗೂ ಇರ್ತದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಎಂದು ನಾವು ಎಂಥ ಆಪತ್ತನ್ನು ತಲುಪಿದರೂ ಕೂಡ, ಯಾವುದೇ ಸ್ಥಿತಿಯಲ್ಲಿದ್ದರೂ ಭಗವಂತ ನಮಗೆ ಧ್ರುವನಾಗಿರ್ತಾನೆ. ನಮ್ಮ ಯೋಗಕ್ಷೇಮವನ್ನು ನೋಡಲಿಕ್ಕೆ ಸ್ಥಿರನಾಗಿ ಅವನು ಇದ್ದೇ ಇರ್ತಾನೆ. ಮತ್ತೆ ಯಾವತ್ತೂ ಕೂಡ ಅಜ್ಞಾನದಲ್ಲಿ ತೊಳಲಾಡ್ತಾ ಇರುವಂತಹ ಈ ಸಾಧಕ ಚಿಂತಿಸಬೇಕಾಗಿಲ್ಲ. ಅವನಿಗೆ ಈ ಒಂದು ಜ್ಞಾನದ ಮಾರ್ಗವನ್ನು ತೋರಿಸಲಿಕ್ಕಾಗಿ ಭಗವಂತ ಯಾವ ಕಾಲಕ್ಕೂ ಇದ್ದೇ ಇರ್ತಾನೆ, ದೀರ್ಘವಾದ ಜ್ಞಾನವನ್ನು ಕೊಡುವುದಕ್ಕಾಗಿ. ಆ ಜ್ಞಾನಕ್ಕೆ ಯಾವತ್ತೂ ನಾಶ ಇಲ್ಲದಂತೆ ಮಾಡುವಂತಹ ದೊಡ್ಡ ಜವಾಬ್ದಾರಿಯನ್ನ ಆ ಭಗವಂತ ಹೊತ್ತಿದ್ದಾನೆ. ಅನೇಕ ರೂಪಗಳಲ್ಲಿ, ಕೃಷ್ಣಾದಿ ರೂಪಗಳಲ್ಲಿ, ರಾಮಾದಿ ರೂಪಗಳಲ್ಲಿ, ನರಸಿಂಹಾದಿ ರೂಪಗಳಲ್ಲೂ ಕೂಡ ಪ್ರತಿಯೊಂದು ರೂಪದಲ್ಲಿಯೂ ಜ್ಞಾನವನ್ನು ಕೊಡುವುದು ಆತನದೊಂದು ದೊಡ್ಡ ಜವಾಬ್ದಾರಿ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅಂತ ನರಸಿಂಹ ರೂಪದ ಉದ್ದೇಶ. ಎಲ್ಲಾ ಭೂತಗಳಲ್ಲಿಯೂ ಕೂಡ
ತನ್ನ ವ್ಯಾಪ್ತಿಯೊಂದು ಇದ್ದೇ ಇದೆ, ತಾನು ಎಲ್ಲೂ ಇಲ್ಲದಿಲ್ಲ ಅನ್ನೋದನ್ನು ತಿಳಿಸುವುದು ನರಸಿಂಹನ ಉದ್ದೇಶ. ಕೃಷ್ಣನಂತೂ ಗೀತೆಯನ್ನು ಉಪದೇಶ ಮಾಡಿ ಎಲ್ಲರಿಗೂ ಕೂಡ ಜ್ಞಾನವನ್ನು ಕೊಟ್ಟವನು, ವ್ಯಾಸ ಇತ್ಯಾದಿ ರೂಪಗಳಿಂದ ಜ್ಞಾನವನ್ನು ಕೊಟ್ಟವನು. ಅನೇಕ ಬಾರಿ ಈ ಧರ್ಮ ನಷ್ಟವಾದಾಗ, ಜಗತ್ತಿನಲ್ಲಿ ಜ್ಞಾನೋಪದೇಶಕರು ಇಲ್ಲದೇ ಇದ್ದಾಗ ತಾನೇ ಜ್ಞಾನೋಪದೇಶ ಮಾಡಲಿಕ್ಕಾಗಿ ಬರ್ತಾನೆ, ಅಥವಾ ಬೇರೆ ಯಾರನ್ನಾದ್ರೂ ಈ ನಷ್ಟವಾದಂತಹ ಶಾಸ್ತ್ರಗಳ ಪುನರುಜ್ಜೀವನಕ್ಕಾಗಿ ತಾನು ಕಳಿಸಿ ಆ ಜ್ಞಾನ ಎಲ್ಲ ಈ ಜಗತ್ತಿನಲ್ಲಿ ಮತ್ತೆ ಬೆಳಕಿಗೆ ಬರುವಂತೆ ಮಾಡ್ತಾನೆ. ನಮ್ಮ ಒಳಗಿನ ಕತ್ತಲು, ಹೊರಗಿನ ಕತ್ತಲು ಅದೆರಡನ್ನೂ ಕೂಡ ಪರಿಹರಿಸುವಂತಹ ಒಂದು ಪ್ರಯತ್ನ ಆ ಭಗವಂತನಿಂದ ಯಾವತ್ತೂ ನಡೆದಿರ್ತದೆ. ಅದನ್ನ ಆ ಶಬ್ದ ತಿಳಿಸ್ತದೆ. ಗತಿ ಸ್ಥೈರ್ಯೋ ಅಂತಿದೆ. ಗತಿ ಅಂದ್ರೆ ಜ್ಞಾನ ಅಂತ ಒಂದರ್ಥ, ಸ್ಥೈರ್ಯ ಅಂದ್ರೆ ಯಾವತ್ತೂ ಸ್ಥಿರವಾಗಿರುವುದು. ಗತಿ ಮತ್ತು ಸ್ಥೈರ್ಯ ಅಂತ ಒಂದರ್ಥ, ಗತಿಯ ಸ್ಥೈರ್ಯ, ಜ್ಞಾನದ ಸ್ಥೈರ್ಯ ಅಂತ ಹೀಗೆ ಅರ್ಥ ಇಟ್ಕೊಳ್ಬೇಕು. ಅದು ಇನ್ನೊಂದರ್ಥ. ಜ್ಞಾನದ ಸ್ಥೈರ್ಯಕ್ಕಾಗಿ, ಜ್ಞಾನ ಯಾವತ್ತೂ ಕಲುಷಿತ ಆಗಬಾರದು ಅನ್ನೋದಕ್ಕಾಗಿ ಭಗವಂತನ ಪ್ರಯತ್ನಗಳು ಮತ್ತು ಆತನ ಅನುಯಾಯಿಗಳಾದಂತಹ ಸಾತ್ವಿಕ ಶಕ್ತಿಗಳ ಪ್ರಯತ್ನಗಳು ಯಾವತ್ತೂ ಕೂಡ ನಡೆದೇ ಇರ್ತವೆ ಅನ್ನೋದನ್ನ ಈ ಧ್ರುವ ಎಂಬ ಶಬ್ದದಿಂದ ನಾವು ತಿಳಿದುಕೊಳ್ಬೇಕು. ಕೇವಲ ತನ್ನ ಪದವಿಯಲ್ಲಿ ಮಾತ್ರ ತಾನು ಸ್ಥಿರವಾಗಿರುವವನು ಅಂತ ಅಷ್ಟೇ ಅರ್ಥ ಅಲ್ಲ. ನಮಗಾಗಿ ಎಲ್ಲಾ ಪ್ರಯತ್ನಗಳನ್ನು ಯಾವತ್ತೂ ಕೂಡ ಮಾಡ್ತಾನೆ ಇರ್ತಾನೆ. ಅಂತ ಯೋಗಕ್ಷೇಮವನ್ನು ಆತ ಹೊತ್ತೇ ಇರ್ತಾನೆ. ಯೋಗಕ್ಷೇಮವನ್ನು ಹೊತ್ತು ನಮ್ಮನ್ನು ಆತ ಮುನ್ನಡೆಸ್ತಾನೆ ಇರ್ತಾನೆ ಅಂತ ಅದರ ಅಭಿಪ್ರಾಯ. ಅದರ ಶ್ರವಣದೊಂದಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.